ಶ್ರೀರಾಮ ಸೇನೆಯ ಕಾರ್ಯಕರ್ತರಿಗೆ ಏರ್ ಗನ್ ತರಬೇತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮ ಸೇನೆ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತರಬೇತಿಯಲ್ಲಿ ಭಾಗಿಯಾಗಿದ್ದಂತಹ 27 ಜನ ಶ್ರೀರಾಮ ಸೇನೆ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಬಾಗಲಕೋಟೆಯ ಖಾಜಿಬೀಳಗಿ ಗ್ರಾಮದಲ್ಲಿ ಟ್ರೈನಿಂಗ್ ಅನ್ನ ನೀಡಲಾಗಿತ್ತು. ತರಬೇತಿ ಪಡೆದಂತಹ ಆ ತರಬೇತಿಯನ್ನ ನಡೆಸಲಾದಂತಹ ಜಮೀನಿನ ಮಾಲೀಕ ದೂರನ್ನ ಕೊಟ್ಟಿದ್ದಾರೆ. ಅನುಮತಿ ಇಲ್ಲದೆ ಇಲ್ಲಿ ತರಬೇತಿಯನ್ನ ನೀಡಿದಂತಹ ಹಿನ್ನೆಲೆಯಲ್ಲಿ ಸದ್ಯ ಕೇಸ್ ದಾಖಲು ಮಾಡಲಾಗಿದೆ. ಶ್ರೀರಾಮ ಸೇನೆಯ 27 ಕಾರ್ಯಕರ್ತರ ವಿರುದ್ಧ ಸಾವಳಗಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ನೀಡ್ತಾ ಹೋಗ್ತಾರೆ. ಕೃಷ್ಣ, ಇಷ್ಟಕ್ಕೂ ಶ್ರೀರಾಮ ಸೇನೆಯ ಕಾರ್ಯಕರ್ತರಿಗೆ ಈ ಏರ್ ಗನ್ ತರಬೇತಿಯ ಅವಶ್ಯಕತೆ ಏನಿದೆ ಅನ್ನೋದೇ ಪ್ರಶ್ನೆ. ಅದರ ಜೊತೆಗೆ ಜಮೀನಿನ ಮಾಲೀಕ ಮಾಡ್ತಾ ಇರುವಂತಹ ಆರೋಪ ಏನು ಕೃಷ್ಣ? ಖಂಡಿತ ವಿದ್ಯಾಶ್ರೀ ಏನಂತ ಹೇಳಿದ್ರೆ, ಕಳೆದ ವರ್ಷ ಡಿಸೆಂಬರ್ 24 ಮತ್ತು 24ರಿಂದ 29ರವರೆಗೆ ಶ್ರೀರಾಮ ಸೇನೆಯ ಕಾರ್ಯಕರ್ತರೇನಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಖಾಜಿಬೀಳಗಿ ಎಂಬ ಗ್ರಾಮದಲ್ಲಿ ಏರ್ ಗನ್ ತರಬೇತಿ ಸೇರಿದಂತೆ ವಿವಿಧ ಕೌಶಲ್ಯಗಳ ತರಬೇತಿಯನ್ನು ನಡೆಸ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಫೋಟೋಗಳನ್ನ ಶ್ರೀರಾಮ ಸೇನೆಯ ಕೆಲವೊಂದಿಷ್ಟು ಕಾರ್ಯಕರ್ತರೆ ಸಾಮಾಜಿಕ ಜಾಲತಾಣದಲ್ಲಿ ಅವುಗಳನ್ನ ಶೇರ್ ಮಾಡ್ಕೊಂಡಿರ್ತಾರೆ. ಶೇರ್ ಆದ ಬಳಿಕ ಸಾಕಷ್ಟು ಇದು ವಿವಾದಕ್ಕೂ ಕೂಡ ಕಾರಣ ಆಗಿರುತ್ತೆ. ಈ ವಿವಾದದ ಬಳಿಕ ಸ್ವತಃ ಶ್ರೀರಾಮ ಸೇನೆ ಕಾರ್ಯಕರ್ತರು ಕೂಡ ಹೇಳಿರುವಂತದ್ದು, ಅಂದ್ರೆ ತಮ್ಮ ಕೌಶಲ್ಯ ಹೆಚ್ಚಿಸಿಕೊಳ್ಳೋದಕ್ಕಾಗಿ ಈ ರೀತಿಯಾದಂತಹ ತರಬೇತಿಯನ್ನು ನಾವು ಪ್ರತಿ ವರ್ಷವೂ ಕೂಡ ಮಾಡ್ತೀವಿ ಎಂಬ ಮಾಹಿತಿಯನ್ನ ಈ ಹಿಂದೆನೂ ಕೂಡ ನೀಡಿರುವಂತದ್ದು. ಸದ್ಯ ಈ ಬಗ್ಗೆ ಸಾಕಷ್ಟು ವಿವಾದ ಭುಗಿಲೆದ್ದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಖಾಜಿಬೀಳಗಿಯಲ್ಲಿ ಈ ತರಬೇತಿಯನ್ನು ನಡೆಸಲಾಗಿತ್ತು. ಆ ತರಬೇತಿ ನಡೆಸಿದಂತ ಜಮೀನು ಏನಿದೆ, ಆ ಜಮೀನು ಮಾಲೀಕರಾದಂತ ನಿಂಗಪ್ಪ ಮತ್ತು ಆತನ ಸಹೋದರಿಗೆ ಈ ಜಮೀನು ಸೇರುತ್ತೆ. ಅಂದ್ರೆ ಸರ್ವೆ ನಂಬರ್ 117ರಲ್ಲಿ ಈ ತರಬೇತಿ ನಡೆದಿರುತ್ತೆ. ತರಬೇತಿ ನಡೆದಿದ್ದಂತ ಜಾಗದ ಮಾಲೀಕರಾದಂತ ನಿಂಗಪ್ಪ ಮತ್ತು ಆತನ ಸಹೋದರರು ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಕೂಡ ನಮಗೆ ಪಡೆದೇ ಈ ಅನುಮತಿಯನ್ನ ಪಡೆಯದೆ ಅದೇ ಅನಧಿಕೃತವಾಗಿ ಅಂದ್ರೆ ಏರ್ ಗನ್ ಅನ್ನ ಗುರಿಟ್ಟು ಅಭ್ಯಾಸ ಮಾಡಿರುವುದಲ್ಲದೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಜನರಿಗೆ ಒಂದು ರೀತಿಯಾದಂತಹ ಭಯ ಹುಟ್ಟಿಸುವಂತ ರೀತಿಯಲ್ಲಿ ಅದನ್ನ ಪೋಸ್ಟ್ ಮಾಡಿ ಹಾಕಿರುವಂತದ್ದು ಇದು ಎಫ್ಐಆರ್ ದಾಖಲು ಮಾಡೋದಕ್ಕೆ ಪ್ರಮುಖ ಕಾರಣ ಅಂತಾನೆ ಹೇಳಲಾಗ್ತದೆ. ಸದ್ಯ ಈ ಕುರಿತಾಗಿ ಬಾಗಲಕೋಟೆ ಮತ್ತು ಗದಗ ಮೂಲದ ಒಟ್ಟು 27 ಶ್ರೀರಾಮ ಸೇನೆಯ ಕಾರ್ಯಕರ್ತರ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಸದ್ಯ ಈ ಬಗ್ಗೆ ಏನಂತ ಹೇಳಿದ್ರೆ ಎಸ್ಪಿ ಅವರು ಕೂಡ ಈ ಬಗ್ಗೆ ತನಿಖೆಯನ್ನು ಕೈಗೊಂಡಿದ್ದೀವಿ, ತಪ್ಪಿತಸ್ಥರ ವಿರುದ್ಧ ಕ್ರಮಗಳನ್ನ ಕೂಡ ಕೈಗೊಳ್ತೀವಿ ಎಂಬ ಮಾಹಿತಿಯನ್ನ ನೀಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.